ಇತ್ತೀಚೆಗೆ ಆರ್ ಅಶೋಕ್ ಸ್ವಲ್ಪ ಜ್ಯೋತಿಷ್ಯ ಹೇಳೋಕೆ ಶುರು ಮಾಡಿದ್ದಾರೆ. ಅಂತದ್ರಲ್ಲಿ ಈಗ ನವೆಂಬರ್ 15ಕ್ಕೆ ನವೆಂಬರ್ 15, 16ರೊಳಗೆ ಅಧಿಕಾರ ವರ್ಗಾವಣೆ ಆಗುತ್ತೆ ಅಂತ ಮತ್ತೆ ಆರ್ ಅಶೋಕ್ ಹೇಳಿದ್ದಾರೆ. ಇವತ್ತು ನೋಡ್ತಾ ಇರಿ ಅಂತ ಮೊನ್ನೆ ಅಷ್ಟೇ ಹೇಳಿದ್ರು ಅವರು. ಮ್ಯೂಸಿಕಲ್ ಚೇರ್ ಚೀಟಿ ಹೊಡಿತಾರೆ, ಆಗ ಡಿ ಕೆ ಶಿವಕುಮಾರ್ ಗಟ್ಟಿಯಾಗಿ ಕೂತ್ಕೋತಾರಲ್ಲಿ ಅಂತ. ಇದೀಗ ಮತ್ತೊಮ್ಮೆ ಅಧಿಕಾರ ಹಂಚಿಕೆ ಆಗದೆ ಇದ್ರೆ ಕಾಂಗ್ರೆಸ್ನಲ್ಲಿ ಜ್ವಾಲಾಮುಖಿ ಆಗುತ್ತೆ ಅಂತ ಕೆಪಿಸಿ ಅಧ್ಯಕ್ಷರು ಒಂದ್ ಕಡೆ ಡಿ ಕೆ, ಒಂದ್ ಕಡೆ DCM ಅವರು, ಒಂದ್ ಕಡೆ CM ಸಿದ್ದರಾಮಯ್ಯ, ಇವರಿಬ್ಬರ ನಡುವೆ ಕಾಂಗ್ರೆಸ್ನಲ್ಲಿ ಪ್ರಳಯ ಆಗುತ್ತೆ ಒಂದ್ ವೇಳೆ ಏನಾದರೂ ಬದಲಾವಣೆ ಆಗದೆ ಹೋದ್ರೆ. ಜ್ವಾಲಾಮುಖಿ ಸಿಡಿಯುತ್ತೆ ಅಂತ ಅಶೋಕ್ ಹೇಳಿದ್ದಾರೆ. ಆ ವೇಳೆ ಅಗ್ನಿಶಾಮಕ ವಾಹನಗಳ ಅವಶ್ಯಕತೆ ಇರುತ್ತೆ, ಫೈರ್ ಬ್ರಿಗೇಡ್ ಬಂದು ಆ ಬೆಂಕಿಯನ್ನು ನಂದಿಸೋಕೆ ಬರಬೇಕಾಗುತ್ತೆ ಅಂತ ಈಗಲೇ ಬುಕಿಂಗ್ ಮಾಡ್ಕೊಳ್ಳಿದೆ. ಬನ್ನಿ ಆರ್ ಅಶೋಕ್ ಏನ್ ಹೇಳಿದ್ರು ಮತ್ತೆ ನೋಡೋಣ. ಸರ್ಕಾರ ಎಲ್ಲಿದೆ? ಸರ್ಕಾರ ಪಾಪರ ಔಟಿದೆ. ಪ್ರತಿ ದಿನಾನು CM ಇರ್ತಾರೋ ಹೋಗ್ತಾರೋ, ಈ ಥರ ಇದು ಒಂದು ವರ್ಷದಿಂದ ನಡೀತಾ ಇದೆ, ಇವತ್ತಿಂದ ಅಲ್ಲ. ಮತ್ತು ನನಗೆ ಗೊತ್ತಿರೋ ಪ್ರಕಾರ, ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೂ ಮಾತೆ, ನವಂಬರ್ ಈಸ್ ಅ ಡೆಡ್ ಲೈನ್. ನವಂಬರ್ ಒಳಗಡೆ ನಾನು ಹೇಳಿದ್ನಲ್ಲ 15-16 ಒಳಗಡೆ 100% ಟ್ರಾನ್ಸ್ಫರ್ ಆಗೋದು ನಿಜ. ಆಗಿಲ್ಲ ಅಂದರೆ ಜ್ವಾಲಾಮುಖಿ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಬೆಂಕಿ ಆರಿಸೋಕ್ಕೆ ಫೈರ್ ಇಂಜನ್ಗಳೇ ಸಾಕಾಗಲ್ಲ. ಅದಕ್ಕೆ ಫೈರ್ ಇಂಜನ್ ಹುಡುಕಿ ಅಂತೇಳಿ ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಫೈರ್ ಇಂಜನ್ಗಳು ಎಲ್ಲೆಲ್ಲವೋ ತರಿಸ್ಕೊಂಡು ಈಗಲೇ ರೆಡಿ ಮಾಡ್ಕೊಂಡಿರಿ. ಪ್ರಳಯ ಅಂತೂ ಹಾಗೆ ಆಗ್ತೈತೆ. ವಾಲ್ಕೇನ್ ಅವತ್ತು ಸಿಡಿದು ಹೇಳ್ತೈತೆ. ಅದರಿಂದ ಆ ಸಂದರ್ಭದಲ್ಲಿ ನಿಮಗೆ ಫೈರ್ ಇಂಜನ್ ಅವಶ್ಯಕತೆ ಇರ್ತೈತೆ. ಎಲ್ಲ ಇವಾಗೇ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೈರ್ ಇಂಜನ್. ಡಿ ಕೆ ಶಿವಕುಮಾರ್ ಏನು ರಿಯಾಕ್ಷನ್ ಮಾಡಿದಾರಾ? ನೀವು ನೆನ್ನೆ ಕೇಳಿದ್ರಲ್ಲ, 5 ವರ್ಷ ಅವರೇ CM ಇರ್ತಾರೆ ಅಂತ. ಸೈಲೆಂಟಾಗಿ ಹೊರಟೋದ್ರ ಮನುಷ್ಯ. ವಿಧಾನಸಭೆಯಲ್ಲಿ ಹೇಳೋದಲ್ಲ, ಕೊಟ್ಟಿಲ್ಲ ಅಂದರೆ ಒದ್ದು ಕಿತ್ಕೊತೀನಿ ಅಂತ. ಡಿ ಕೆ ಶಿವಕುಮಾರ್ಗೆ ಗೊತ್ತಿದೆ ಒದ್ದು ಕಿತ್ಕೊಳೋದು ಹೆಂಗೆ ಅನ್ನೋದು. ಆ ಕಲೆನೇ ಅವ್ರಿಗೆ ಕರಗತ ಬಂದುಬಿಟ್ಟಿದೆ. ಅದರಿಂದ ಡಿ ಕೆ ಶಿವಕುಮಾರ್ ಸಮಯ ಕಾದು ಒದ್ದು ಕಿತ್ಕೊತಾರೆ. ಅವಾಗ ಕಾಂಗ್ರೆಸ್ಸು ನೆಲ ಕಚ್ಚುತ್ತೈತೆ. ಡಿ ಕೆ ಶಿವಕುಮಾರ್